ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಅಭ್ಯಾಸ ಇರುವವರು ಕಮಲದ ಹೂವಿನ ಹಾಗೆ ಸೌಂದರ್ಯಂ, ಕೀರ್ತಿ, ಧನಂ, ವೈಭವಂ ಮತ್ತು ದೀರ್ಘಾಯುಷ್ಯ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿದ್ರಿಸುವವರ ಪುಣ್ಯ ನಿಧಾನವಾಗಿ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ನೀವು ದೀರ್ಘಕಾಲ ಆರೋಗ್ಯದಿಂದ ಬದುಕಬೇಕು ಅಂದ್ರೆ ಮತ್ತು ರೋಗ ಇಲ್ಲದೆ ಜೀವಿಸಬೇಕು ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅಂತ ಸಲಹೆ ಕೊಡಲಾಗುತ್ತೆ. ಸೂರ್ಯೋದಯ ಆಗುವುದಕ್ಕೆ 96 ನಿಮಿಷಗಳ ಮುಂಚೆ ಇರುವ ಸಮಯವನ್ನೇ ಸನಾತನ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಆ ಅಮೃತ ಗಳಿಗೆಯನ್ನು ಸರಿಯಾಗಿ ಉಪಯೋಗಿಸಿದ ವ್ಯಕ್ತಿ ಸ್ವಲ್ಪ ಸಮಯದ ನಂತರ ತನ್ನ ಜೀವನದಲ್ಲಿ ಬಂದ ಬದಲಾವಣೆಗಳನ್ನ ನೋಡಿ ತಾನೇ ಆಶ್ಚರ್ಯ ಪಡ್ತಾನೆ. ತಾನು ಅಂದುಕೊಂಡ ಗುರಿಯನ್ನ ತನ್ನ ಆಯ್ಕೆ ಮಾಡಿದ ರಂಗದಲ್ಲಿ ಅತ್ಯುತ್ತಮ ಕೌಶಲ್ಯ ಮತ್ತು ಅಪೂರ್ವ ನಿಪುಣತೆಯನ್ನ ಬೆಳೆಸ್ಕೊಳ್ತಾನೆ. ಹೇಗೆ ಒಂದು ಬೀಜ ನೀರು, ಸೂರ್ಯನ ಬೆಳಕು ಮತ್ತು ಗಾಳಿಯನ್ನ ಹೀರಿಕೊಂಡು ಭೂಮಿಯನ್ನ ಭೇದಿಸಿ ಮೊಳಕೆಯಾಗಿ ಹೊರಬರುತ್ತೋ, ಅದೇ ರೀತಿಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ಸಮಯವನ್ನ ಓದಿಗೆ, ಅಭಿವೃದ್ಧಿಗೆ ಅಥವಾ ಕೆಲಸಕ್ಕೆ ಬಳಸುವವನು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನ ಪಡಿತಾನೆ ಅಂತ ನಮ್ಮ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ಸಮಯಕ್ಕೆ ಎಷ್ಟು ವಿಶೇಷ ಮಹತ್ವ ಇರೋದ್ರಿಂದ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೆಸರು ಬಂದಿದೆ. ಆದ್ರೆ ಇದನ್ನ ಕೇವಲ ಕಟ್ಟುಕತೆ ಅಂತ ಯಾರು ಕೂಡ ಭಾವಿಸಬಾರ್ದು. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವ ಸತ್ಯವನ್ನ ನಾವೀಗ ಡಿಸ್ಕಸ್ ಮಾಡ್ತಿದ್ದೇವೆ. ಅದಕ್ಕೆ ಇದನ್ನ ಸಿಂಪಲ್ ಟೈಮ್ ಅಂತ ಕರೀದೆ ಬ್ರಹ್ಮ ಮುಹೂರ್ತ ಅಂತ ವಿಶೇಷವಾಗಿ ಕರೀತಾರೆ. ಆ ಪವಿತ್ರ ಮುಹೂರ್ತದಲ್ಲಿ ಯಾರು ನಿದ್ದೆಯಿಂದ ಹೇಳ್ತಾರೋ, ತಮ್ಮ ದಿನನಿತ್ಯದ ಕೆಲಸಗಳನ್ನ ಸರಿಯಾಗಿ ಆರಂಭಿಸ್ತಾರೋ ಮತ್ತು ಹೊಸ ಕೌಶಲ್ಯಗಳನ್ನ ಕಲಿತು ತಮ್ಮನ್ನ ಅಭಿವೃದ್ಧಿ ಮಾಡ್ಕೊಳ್ತಾರೋ ಅವರು ಅಪಾರವಾದ ಯಶಸ್ಸನ್ನ ಸಾಧಿಸ್ತಾರೆ. ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಕೂಡ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಅಂತಹ ವ್ಯಕ್ತಿಗಳ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ನೆಲೆಸಿರುತ್ತೆ. ಕುಟುಂಬದ ಒತ್ತಡ ಕಾಲಕ್ರಮೇಣ ದೂರ ಆಗ್ತವೆ. ಅವರ ಆರೋಗ್ಯ ಸ್ಥಿರವಾಗಿ ಇನ್ನೂ ಉತ್ತಮವಾಗ್ತವೆ. ಮನುಸ್ಮೃತಿಯ ಪ್ರಥಮ ಅಧ್ಯಾಯದ 64ನೇ ಶ್ಲೋಕ ಹೇಳುತ್ತೆ, ನಿಮೇಷಾದಶ ಚಾಷ್ಟೌಚ ಕಾಷ್ಟ ತ್ರಿಶಂತು ತಾಮ್ ಕಲಾ ತ್ರಿಶಂತ ಕಲಾ ಮುಹೂರ್ತ ಸಾಧ್ಯ ರಾತ್ರಂ ತೂ ತಥಾವತ. ಈ ಶ್ಲೋಕದ ಪ್ರಕಾರ 10 ಮತ್ತು 8 ನಿಮಿಷ ಕೂಡಿ ಒಂದು ಕಾಷ್ಟಾದ ನಿರ್ಮಾಣ ಆಗುತ್ತೆ. 30 ಕಾಷ್ಟ ಸೇರಿ ಒಂದು ಕಲಾದ ನಿರ್ಮಾಣ ಆಗುತ್ತೆ. ಹೀಗೆ 30 ಕಾಲ ಸೇರಿ ಒಂದು ಮುಹೂರ್ತದ ನಿರ್ಮಾಣ ಆಗುತ್ತೆ. ಹೀಗೆ ಬೇರೆ ಬೇರೆ ಮುಹೂರ್ತ ಸೇರಿ ಒಂದು ದಿನ ಅಂದ್ರೆ 24 ಗಂಟೆಗಳ ನಿರ್ಮಾಣ ಆಗುತ್ತೆ. ಅದರಲ್ಲಿ ದಿನದ ಕೊನೆಯಲ್ಲಿ ಬರುವ 2 ಮುಹೂರ್ತಗಳು ಅಂದ್ರೆ ಬ್ರಹ್ಮ ಮುಹೂರ್ತ ಮತ್ತು ಸಮುದ್ರ ಮುಹೂರ್ತ. ಈ 2 ಮುಹೂರ್ತಗಳಲ್ಲಿ ಬ್ರಹ್ಮ ಮುಹೂರ್ತವನ್ನ ಬ್ರಾಹ್ಮಿ ಮುಹೂರ್ತ ಅಂತಲೂ ಕರೀತಾರೆ. ಇದು ಸೂರ್ಯ ಉದಯದ 1 ಗಂಟೆ 36 ನಿಮಿಷಕ್ಕಿಂತ ಮುಂಚೆ ಪ್ರಾರಂಭವಾಗುವ ಆ ಸಮಯವೇ ಬ್ರಹ್ಮ ಮುಹೂರ್ತ ಆಗಿರುತ್ತೆ. ಮನುಸ್ಮೃತಿಯಲ್ಲಿ ಮಹರ್ಷಿ ಮನು ಕೂಡ ಹೇಳ್ತಾರೆ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವೇದಗಳ ಅಧ್ಯಯನ, ಧ್ಯಾನ ಮತ್ತೆ ವ್ಯಾಯಾಮ ಮಾಡ್ಬೇಕು ಅಂತ. ಕೇವಲ ಅವರಷ್ಟೇ ಅಲ್ಲ, ಸುಮಾರು ಜನ ಸಾಧಕರು ಇದನ್ನೇ ಹೇಳ್ತಾರೆ. ಯಾಕಂದ್ರೆ ಮಹರ್ಷಿ ಮನು ಈ ಮಾತು ಹೇಳುವುದರ ಹಿಂದೆ ಒಂದು ಕಾರಣ ಇತ್ತು. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಗೆಲ್ಲ ಗೊತ್ತಿರುವ ಹಾಗೆ ಪೂರ್ತಿ ಹಗಲು ರಾತ್ರಿ ಸೇರಿ ಒಟ್ಟು 30 ಮುಹೂರ್ತಗಳು ಇರ್ತವೆ. ರುದ್ರ, ಅಹಿ, ಮಿತ್ರ, ಪಿತ್ರ, ವಸು, ವರಹ, ವಿಶ್ವಿದೇವ, ವಿಧಿ, ಸತಾಮುಖಿ, ಪುರಹತ, ವಾಹಿನಿ, ನಖತ್ನಖಾರ, ವರುಣ್, ಆರ್ಯಮನ್, ಭಾಗ್, ಗಿರಿಸ, ಅಜ್ಪತ್, ಅಹಿರ್ಬುಧಿನ್ಯ, ಪುಷ್ಯ, ಅಶ್ವಿನಿ, ಯಂ, ಅಗ್ನಿ, ವಿಧಾತ್ರಿ, ಖಂಡ್, ಅದಿತಿ, ಜೀವ್, ವಿಷ್ಣು, ತ್ವಿಮಕ್ತ್ವಿತೀಯ, ಬ್ರಹ್ಮ ಮತ್ತೆ ಸಮುದ್ರ. ಪ್ರತಿಯೊಂದು ಮುಹೂರ್ತ 48 ನಿಮಿಷ ಇರುತ್ತೆ. ಸೂರ್ಯೋದಯಕ್ಕಿಂತ ಮುಂಚೆ ಇರುವ 2 ಮುಹೂರ್ತ, ಒಂದು ಬ್ರಹ್ಮ ಮುಹೂರ್ತ, ಇನ್ನೊಂದು ಸಮುದ್ರ ಮುಹೂರ್ತ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತದ ಬಗ್ಗೆ ತಿಳಿಯೋಣ. ಸನಾತನ ಧರ್ಮ ಅಂದ್ರೆ ಕೇವಲ ಒಂದು ಧರ್ಮ ಅಲ್ಲ, ಅದು ವೈಜ್ಞಾನಿಕ ತತ್ವಗಳ ಮೇಲೆ ನಿರ್ಮಾಣವಾದ ಸಂಪೂರ್ಣ ಜೀವನ ಪದ್ಧತಿ. ನಮ್ಮ ಪೂರ್ವಿಕರು ಪ್ರಕೃತಿಯ ನಿರ್ಮಾಣಗಳಿಗೆ ಅನುಗುಣವಾಗಿ ದಿನದ ಪ್ರತಿಯೊಂದು ಸಮಯಕ್ಕೂ ಒಂದು ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದಿನದ ಸಮಯವನ್ನು 4 ಮುಖ್ಯ ಭಾಗಗಳಾಗಿ ವಿಭಾಗಿಸಿದ್ರು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗಿನ ಅವಧಿಯನ್ನ ರುದ್ರ ಸಮಯ ಎಂದು ಕರೆಯುತ್ತಿದ್ರು. ಈ ಸಮಯದಲ್ಲಿ ನಿದ್ರೆ ಮಾಡುವುದು ನಿಷೇಧ ಎಂದು ಹೇಳಲಾಗಿತ್ತು. ರಾತ್ರಿ 9 ಗಂಟೆಯಿಂದ ಅರ್ಧರಾತ್ರಿ 12 ಗಂಟೆವರೆಗಿನ ಅವಧಿಯನ್ನ ರಾಕ್ಷಸ ಸಮಯ ಎಂದು ಕರೆಯುತ್ತಿದ್ರು. ಈ ಸಮಯದಲ್ಲಿ ಕಡ್ಡಾಯವಾಗಿ ನಿದ್ರೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಅರ್ಧರಾತ್ರಿ 12 ಗಂಟೆಯಿಂದ ಬೆಳಗಿನ 3 ಗಂಟೆವರೆಗಿನ ಅವಧಿಯನ್ನ ಗಂಧರ್ವ ಸಮಯ ಎಂದು ಕರೀತಿದ್ರು. ಈ ವೇಳೆಯಲ್ಲಿ ಇಡೀ ಸೃಷ್ಟಿ ಗಾಢ ನಿದ್ದೆಯಲ್ಲಿ ಇರುತ್ತೆ ಎಂದು ಹೇಳಲಾಗಿದೆ. ಮತ್ತು ಬೆಳಗ್ಗಿನ 3 ಗಂಟೆಯಿಂದ 6 ಗಂಟೆವರೆಗಿನ ಪವಿತ್ರ ಅವಧಿಯನ್ನ ಮನೋಹರ ಸಮಯ ಎಂದು ಕರೆಯುತ್ತಿದ್ರು. ಇದೇ ಸಮಯದಲ್ಲಿ ನಿದ್ದೆಯಿಂದ ಎದ್ದು ಹೊಸ ದಿನವನ್ನ ಆರಂಭಿಸಬೇಕು ಎಂದು ನಿಯಮ ಮಾಡಿದ್ರು. ಮನೋಹರ ಸಮಯದಲ್ಲಿ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಯೂನಿವರ್ಸ್ನ ಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಅತ್ಯಧಿಕವಾಗಿ ಪ್ರಸಾರವಾಗಿರುತ್ತೆ. ಈ ಸಮಯದಲ್ಲಿ ಎಂತಹ ಚಮತ್ಕಾರ ಆಗತ್ತೆ ಅಂದ್ರೆ ಇದನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಈ ಪೂರ್ತಿ ಬ್ರಹ್ಮಾಂಡದಿಂದ ನಿಮ್ಗೆ ಏನೆಲ್ಲ ಬೇಕೋ ಅದನ್ನ ನೀವು ಪಡಿಬಹುದು. ಆದ್ರೆ ಪ್ರಶ್ನೆ ಇರೋದು ಯಾವ ವಸ್ತು ಇದೆ ಬ್ರಹ್ಮ ಮುಹೂರ್ತವನ್ನ ಇಷ್ಟೊಂದು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ ಅನ್ನೋದು.
ಪಾಯಿಂಟ್ ನಂಬರ್ 1, ಪವರ್ಫುಲ್ ಎನರ್ಜಿ. ನಮ್ಮ ದೇಹದಲ್ಲಿ ಸುಮಾರು 72,000 ನಾಡಿಗಳಿವೆ. ಆದ್ರೆ ಶಿವ ಸಂಹಿತಾದ ಪ್ರಕಾರ ಇದರ ಸಂಖ್ಯೆ 3,50,000 ನಾಡಿಗಳಿವೆ ಅಂತ ಹೇಳುತ್ತೆ. ಅದರಲ್ಲಿ ಮುಖ್ಯವಾದ ನಾಡಿ ಅಂದ್ರೆ ಇಡ, ಪಿಂಗ್ಲ ಮತ್ತೆ ಸುಷುಮ್ನ ನಾಡಿ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಡ ಮತ್ತೆ ಪಿಂಗ್ಲ ನಾಡಿ ಮಾತ್ರ ಆಕ್ಟಿವೇಟ್ ಆಗಿರುತ್ತೆ. ಇದನ್ನ ಬೇಕಿದ್ರೆ ನೀವು ಇವಾಗ್ಲೇ ಚೆಕ್ ಮಾಡಬಹುದು. ಹೇಗೆ ಅಂದ್ರೆ ನಿಮ್ಮ ತೋರು ಬೆರಳನ್ನ ನಿಮ್ಮ ಮೂಗಿನ ಕೆಳಗಡೆ ಇಡಿ ಮತ್ತೆ ಉಸಿರು ಆಚೆ ಬಿಡಿ. ಇದ್ರಿಂದ ನಿಮ್ಗೂ ಅರ್ಥ ಆಗುತ್ತೆ ಯಾವ ನೋಸ್ಟ್ರಿಲಿಂದ ನೀವು ಜಾಸ್ತಿ ಉಸಿರು ಆಚೆ ಬಿಡ್ತಾ ಇದ್ದೀರಾ ಅನ್ನೋದು. 99% ಜನ ಯಾವ್ದಾದ್ರು ಒಂದು ನೋಸ್ಟ್ರಿಲಿಂದ ಜಾಸ್ತಿ ಉಸಿರು ಆಚೆ ಬಿಡ್ತಾ ಇರ್ತಾರೆ, ಲೆಫ್ಟ್ ನಿಂದ ಅಥವಾ ರೈಟ್ ನಿಂದ. ಹಾಗಿದ್ರೆ ಈ ತರ ಯಾಕಾಗುತ್ತೆ ಅಂದ್ರೆ ಒಂದ್ ವೇಳೆ ನೀವು ಲೆಫ್ಟ್ ನೋಸ್ಟ್ರಿಲಿಂದ ಉಸಿರು ಆಚೆ ಬಿಡ್ತಾ ಇದ್ರೆ ಇದರ ಉತ್ತರ ಇದೆ, ಆಗ ನಿಮ್ಮ ದೇಹದಲ್ಲಿ ಇಡ ನಾಡಿ ಆಕ್ಟಿವೇಟ್ ಆಗಿದೆ ಎಂದರ್ಥ. ಈ ಸಮಯದಲ್ಲಿ ನಿಮ್ಮ ರೈಟ್ ಬ್ರೈನ್ ಅಂದ್ರೆ ಕ್ರಿಯೇಟಿವ್ ಮೈಂಡ್ ಅದು ಡಾಮಿನೇಟ್ ಆಗಿರುತ್ತೆ. ಯಾವಾಗ ನೀವು ರೈಟ್ ನೋಸ್ಟ್ರಿಲಿಂದ ಉಸಿರು ಆಚೆ ಬಿಡ್ತಾ ಇದ್ರೆ ಇದ್ರ ಉತ್ತರ ಇದೆ, ಆಗ ನಿಮ್ಮ ದೇಹದಲ್ಲಿ ಪಿಂಗ್ಲ ನಾಡಿ ಆಕ್ಟಿವೇಟ್ ಆಗಿದೆ ಎಂದರ್ಥ. ಆ ಸಮಯದಲ್ಲಿ ನಮ್ಮ ಲೆಫ್ಟ್ ಬ್ರೈನ್ ಅಂದ್ರೆ ಲಾಜಿಕಲ್ ಬ್ರೈನ್ ಡಾಮಿನೇಟ್ ಆಗಿರುತ್ತೆ. ಮತ್ತೆ ಇದು ಪ್ರತಿ 90 ನಿಮಿಷದಲ್ಲಿ ಬದಲಾಗ್ತಾನೆ ಇರುತ್ತೆ. ನೋಡಿ, ನಮ್ಮ ಪೂರ್ತಿ ದಿನದಲ್ಲಿ ತುಂಬಾ ಕಡಿಮೆ ಸಮಯದವರೆಗೆ ಇದು ಆಕ್ಟಿವೇಟ್ ಆಗಿರುತ್ತೆ. ಆದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಈ 2 ನೋಸ್ಟ್ರಿಲ್ಸ್ ಚಮತ್ಕಾರದ ಹಾಗೆ ಆಕ್ಟಿವೇಟ್ ಆಗಿರುತ್ತೆ. ಅಂದ್ರೆ ನಮ್ಮ ದೇಹದ 2 ನಾಡಿಗಳು ಸರಿಯಾಗಿ ಬ್ಯಾಲೆನ್ಸ್ ನಲ್ಲಿ ಇರುತ್ತೆ. ಮತ್ತೆ ಇದು ನಮ್ಮ ಕುಂಡಲಿನಿ ಶಕ್ತಿಯನ್ನ ಜಾಗೃತವನ್ನಾಗಿ ಮಾಡಲು ಸಹಾಯ ಮಾಡುತ್ತೆ. ಒಂದ್ ವೇಳೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಾ ಇದ್ರೆ ನಿಮ್ಮ ಸುಷುಮ್ನ ನಾಡಿ ಕೂಡ ಆಕ್ಟಿವೇಟ್ ಆಗಿರುತ್ತೆ. ಇದು ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರ ಚಕ್ರದವರೆಗೆ ಹೋಗಲು ಪ್ರಾರಂಭ ಆಗುತ್ತೆ. ಆದ್ರೆ ಇದನ್ನ ನೀವು ಒಬ್ಬ ಗುರುವಿನ ಉಪಸ್ಥಿತಿಯಲ್ಲಿ ಮಾಡಿದ್ರೇನೆ ಒಳ್ಳೇದು. ಇದೇ ಕಾರಣಕ್ಕಾಗಿ ಸಾಧುಗಳು ಮತ್ತು ಯೋಗಿಗಳು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡ್ತಾರೆ. ಪಾಯಿಂಟ್ ನಂಬರ್ 2, ಲಾ ಆಫ್ ಅಟ್ರಾಕ್ಷನ್. ಯಾವ ತರ ನಾವು ಮತ್ತೆ ನಮ್ಮ ಬ್ರೈನ್ ಹೇಗೆ ಕನೆಕ್ಟ್ ಆಗಿರುತ್ತೆ ಅದೇ ತರ ನಾವು ಮತ್ತೆ ನಮ್ಮ ಬ್ರಹ್ಮಾಂಡ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಒಂದ್ ವೇಳೆ ನೀವು ಪ್ರಕೃತಿಯ ಜೊತೆಗೆ ನಡೀತಾ ಇದ್ರೆ ಈ ಬ್ರಹ್ಮಾಂಡ ನಿಮ್ಗೆ ಪ್ರತಿಯೊಂದು ವಸ್ತು ಕೊಡುತ್ತೆ. ನೀವು ಕೇಳಿರೋದು ಈ ಮಾತು ನಾನ್ ಹೇಳ್ತಾ ಇಲ್ಲ, ಲಾ ಆಫ್ ಅಟ್ರಾಕ್ಷನ್ ಪುಸ್ತಕದಲ್ಲಿ ಇದನ್ನ ಹೇಳಲಾಗಿದೆ. ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಒಂದು ವಿಚಾರ, ಒಂದು ಯೋಚನೆ ನೀವು ಈ ಬ್ರಹ್ಮಾಂಡಕ್ಕೆ ಕೊಟ್ರೆ ಅದನ್ನ ನಿಜ ಜೀವನದಲ್ಲಿ ಅಪ್ಲೈ ಮಾಡಲು ಕಡಿಮೆ ಸಮಯ ತಗೊಳ್ಳುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ತುಂಬಾ ಜನ ಮಲಗಿರ್ತಾರೆ, ಆಗ ಬ್ರಹ್ಮಾಂಡದಲ್ಲಿ ಕಡಿಮೆ ವಿಚಾರಗಳು ಇರುತ್ತೆ. ಈ ಸಮಯದಲ್ಲಿ ಎದ್ದು ನೀವು ನಿಮ್ಮ ಯಾವುದೇ ಥಾಟ್, ಯಾವುದೇ ಯೋಜನೆ ಬ್ರಹ್ಮಾಂಡಕ್ಕೆ ಕೊಟ್ರೆ ಈ ಬ್ರಹ್ಮಾಂಡ ನಿಮ್ಮ ಯೋಜನೆಯನ್ನ ಆದಷ್ಟು ಬೇಗ ನಿಮ್ಮ ಬಳಿ ತರುತ್ತೆ.